ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಯಃ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 16ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ. ವಿದ್ಯುಕ್ಷಿಪನ್ಮಕರ ಕುಂಡಲ ಮಂಡನಾರ್ಹ ಗಂಡಸ್ಥಲೋನ್ನಸ ಮುಖಂ ಮಣಿಮತ್ಕಿರೀಟಂ ದೋರ್ದಂಡ ಖಂಡ ವಿವರೇ ಚರತಾಪರಾರ್ಘ್ಯ ಹಾರೇಣ ಕಂಧರಗತೇನ ಚ ಕೌಸ್ತುಭೇನ. ಹಿಂದೆ ನೋಡಿದಂತೆ ಸನಕಾದಿಗಳು ಶಾಪವನ್ನು ಕೊಟ್ಟಿದ್ದಾರೆ. ಅವರ ಪಾದಕ್ಕೆ ಎರಗಿ ಪಶ್ಚಾತ್ತಾಪವನ್ನು ಕೂಡ ಜಯ ವಿಜಯರು ಕೇಳ್ತಾ ಇದ್ದಾರೆ. ನಮ್ಮ ಎಲ್ಲ ಪಾಪವೂ ಕೂಡ ಅನೇಕ ದೇವತೆಗಳನ್ನು ನಾವು ತಡೆ ಮಾಡಿದ್ದೀವಿ. ಇದೇ ರೀತಿಯಾಗಿ ಆ ಪಾಪಗಳು ಕೂಡ ನಮಗೆ ಪರಿಹಾರ ಆಗಲಿ ಅಂತ ಅನುಗ್ರಹ ಮಾಡ್ರಿ ಅಂತ. ಆ ಸಂದರ್ಭದಲ್ಲಿ ಪರಮಾತ್ಮ ಲಕ್ಷ್ಮಿಯಿಂದ ಸಹಿತನಾಗಿ ಅಲ್ಲಿಗೆ ಬರ್ತಾನೆ. ಪರಮಾತ್ಮನನ್ನು ಕಂಡು ಸನಕಾದಿಗಳು ಸಾಷ್ಟಾಂಗ ಎರಗುತ್ತಾರೆ. ಆಗ ಪರಮಾತ್ಮನ ರೂಪಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಕಾಶಮಯವಾದ ಮಿಂಚಿನಂತೆ ಇರತಕ್ಕ ಮಕರ ಕುಂಡಲಗಳು, ಉನ್ನತವಾದ ಮೂಗು, ಅಂತಹ ಮಹಾ ತೇಜಸ್ವಿಯಾದ ಮುಖ, ಕಿರೀಟದಲ್ಲಿ ಅನೇಕ ಮಣಿಗಳು ಇದೆ. ಆ ಮಣಿಗಳಲ್ಲಿ ಮುಖ್ಯ ಪ್ರಾಣದೇವರು ಇದ್ದು ಆ ಕಿರೀಟವನ್ನ ಅಲಂಕಾರ ಮಾಡ್ತಾ ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಭುಜಗಳಲ್ಲಿ ಪರಮಾತ್ಮನ ಭುಜದಲ್ಲಿ ಕುತ್ತಿಗೆಯಲ್ಲಿ ಹಾರ, ಅಂದ್ರೆ 4 ಭುಜಗಳು, ಆ ಭುಜಗಳ ಮಧ್ಯದಲ್ಲಿ ಹಾರ ಕುತ್ತಿಗೆಯಲ್ಲಿ ಇರುತ್ತದೆ. ಹಾಗೆ ಅಂತ ಕೌಸ್ತುಭ ರೂಪದಲ್ಲಿ ಬ್ರಹ್ಮದೇವರು ಶೋಭಿಸ್ತಾ ಇದ್ದಾರೆ ನೋಡಿ. ಕಿರೀಟದಲ್ಲಿ ಮಣಿಯಲ್ಲಿ ವಾಯುದೇವರ ಸೇವೆ, ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿ ಬ್ರಹ್ಮದೇವರ ಸೇವೆ. ಹಾಗೆ ಅಂತ ಅಂತ ಸುಂದರ ಪುರುಷನಾದ ಶ್ರೀ ಹರಿಯನ್ನ ಸನಕಾದಿಗಳು ದರ್ಶನ ಮಾಡಿದರು ಅಂತ. ಅತ್ರೋಪಸೃಷ್ಟಂ ಇತಿ ಚೋತ್ಸ್ಮಿತಮಿಂದಿರಾಯಾಃ ಸ್ವಾನಾಂ ಧಿಯಾ ವಿರಚಿತಂ ಬಹುಸೌಷ್ಠವಾಢ್ಯಂ ಮಹ್ಯಂ ಭವಸ್ಯ ಭವತಾಂ ಭಜನೀಯಮಂಗಂ ನೇಮರ್ ನಿರೀಕ್ಷ್ಯ ನ ವಿತೃಪ್ತ ದೃಶಾಮುದಾಕೈಃ. ಅದು ಹೇಗೆಂದ್ರೆ, ಈ ಕೌಸ್ತುಭ ಹಾರ ಇದೆಲ್ಲವೂ ಕೂಡ ನಾನು ವಾಸ ಮಾಡತಕ್ಕ ಪರಮಾತ್ಮನ ವಕ್ಷಸ್ಥಲದಲ್ಲಿ ಇದೆ. ಬ್ರಹ್ಮರುದ್ರಾದಿಗಳು ಕೂಡ ಉಪಾಸನೆ ಮಾಡಲಿ ಹಾಗೆ ಅಂತ ಇಂದ್ರ ಲಕ್ಷ್ಮೀದೇವಿಗೆ ಭಾರಿ ಆಶ್ಚರ್ಯ ಅಂತ. ಅಂದ್ರೆ ಲಕ್ಷ್ಮಿಯ ವಾಸಸ್ಥಾನ ವಕ್ಷಸ್ಥಲ. ಆ ವಕ್ಷಸ್ಥಳದಲ್ಲಿ ಈ ಹಾರಗಳು, ಕೌಸ್ತುಭಾದಿ ಮಣಿಗಳು ಅದು ಬಂದು ಶೋಭಿಸ್ತಾ ಇದೆ. ಬ್ರಹ್ಮರುದ್ರಾದಿಗಳು ನಮಸ್ಕಾರ ಮಾಡ್ತಾ ಇದ್ದಾರೆ ಹಾಗೆ ಅಂತ ಚಿಂತನೆ ಮಾಡ್ತಾ ಇದ್ರು ಲಕ್ಷ್ಮೀದೇವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಬ್ರಹ್ಮದೇವರು ಹೇಳುವ ಮಾತು. ಅದರಿಂದ ಬ್ರಹ್ಮದೇವರು ಹೇಳ್ತಾರೆ, ಅದರಿಂದ ನಾನು ಮಣಿಯ ರೂಪದಲ್ಲಿ ಇದ್ದು ಪರಮಾತ್ಮನ ಸೇವೆ ಮಾಡೋದು ಲಕ್ಷ್ಮಿಗೂ ಕೂಡ ಭಾರಿ ಇಷ್ಟ ಆಗಿದೆ ಹಾಗೆ ಅಂತ. ಅಂತ ಪರಮಾತ್ಮನ ರೂಪ ನೋಡಿ. ಪರಮಾತ್ಮ ಅನಾದಿ, ಈ ಕಾಲದಲ್ಲಿ ಹುಟ್ಟಿದ ಅಂತ ಹೇಳಿಕ್ ಬರೋದಿಲ್ಲ.
ಅಂತಹ ಪರಮಾತ್ಮ ಶರೀರದಿಂದ ಪಾದ ತನಕ ಇಷ್ಟೇ ಅಂತ ಅಳತೆ ಇಲ್ಲದವ, ಡೈಮೆನ್ಷನ್ ಸೈಜ್ ಇಲ್ಲದವ. ಅಂತಹ ಪರಮಾತ್ಮ ಆ ಭಕ್ತಿಯಿಂದ ಯಾವ ಸಜ್ಜನರು ಸ್ಮರಣೆ ಮಾಡ್ತಾರೆ, ಅಂತಹ ಪರಮಾತ್ಮ, ಭಕ್ತರು ಸ್ಮರಣೆ ಮಾಡುವ ಪರಮಾತ್ಮ, ಅತಿಶಯವಾದ ಸೌಂದರ್ಯ ಐಶ್ವರ್ಯಾದಿ ಗುಣದಿಂದ ಪೂರ್ಣನಾದ ಆ ಪರಮಾತ್ಮ, ಅವನು ನನಗೂ ಸ್ವಾಮಿ, ರುದ್ರನಿಗೂ ಸ್ವಾಮಿ, ಎಲ್ಲಾ ದೇವತೆಗಳು, ನಿಮಗೂ, ಬ್ರಹ್ಮದೇವರು ದೇವತೆಗಳಿಗೆ ಹೇಳುವ ಮಾತು, ಇಂದ್ರಾದಿ ದೇವತೆಗಳಿಗೆ, ನಿಮಗೂ ಕೂಡ ಅವನೇ ಸ್ವಾಮಿಯಾಗಿದ್ದಾನೆ. ಆ ಎಲ್ಲ ಭಕ್ತರಿಗೂ ಕೂಡ ಅವರವರ ಬಿಂಬ ದರ್ಶನ ಮತ್ತು ಸ್ವರೂಪ ಆನಂದ ಇದೆಲ್ಲ ಸಿಗೋದು ಈ ಪರಮಾತ್ಮನ ಶರೀರವನ್ನು ನೋಡಿಯೇ. ಅಪರೋಕ್ಷ ಜ್ಞಾನ ಅಂದ್ರೆ ಇನ್ನೇನು, ಆ ಪರಮಾತ್ಮನ ಶರೀರವನ್ನು ನೋಡೋತಾನೆ. ಸಾಕು ಅಂತ ತೃಪ್ತಿನೇ ಆಗೋದಿಲ್ಲವಂತ, ಅಂತ ಪರಮಾತ್ಮನ ಶರೀರವನ್ನು ನೋಡಿ ತಿರುಪತಿ ತಿಮ್ಮಪ್ಪನೇ ನೋಡ್ಬೇಕು, ಸಾಕು ಅಂತ ಅನಿಸೋದಿಲ್ಲ ನೋಡಿ, ಹಾಗಿರುತ್ತದೆ, ತೃಪ್ತಿಯೇ ಇರೋದಿಲ್ಲ. ಅಂತ ರೂಪವನ್ನ ಸನಕಾದಿಗಳು ಕಂಡು ಸಾಷ್ಟಾಂಗ ಎರಗಿದರು ಹಾಗೆ ಅಂತ. ತಸ್ಯಾರವಿಂದ ನಯನಸ್ಯ ಪದಾರವಿಂದ ಕಿಂಚಲ್ಕ ಮಿಶ್ರ ತುಳಸಿ ಮಕರಂದವಾಯು ಅಂತರ್ಗತ ಸ್ವವಿವರೇಣ ಚಕಾರ ತೇಷಾಂ ಸಂಕ್ಷೋಭಂ ಅಕ್ಷರಜುಷಾಮಪಿ ಚಿತ್ತತನ್ವೋಃ. ಕಮಲದಂತ ಕಣ್ಣುಳ್ಳ ಪರಮಾತ್ಮ, ಅವನ ಪಾದ ಕಮಲದಲ್ಲಿ ಸಮರ್ಪಿಸಲ್ಪಟ್ಟ ತುಳಸಿ, ಅದು ಅದ್ಭುತವಾದ ಸುಗಂಧ ಭರಿತವಾದದ್ದು. ಅದು ಸನಕಾದಿಗಳ ಮೂಗು ದ್ವಾರ ಅವರ ಒಳಗೆ ಹೋಯ್ತುಂಟು. ಅಂದ್ರೆ ಪರಮಾತ್ಮನ ಪಾದದಲ್ಲಿ ಇದ್ದ ಶ್ರೀಗಂಧದ ಯುಕ್ತವಾದ ತುಳಸಿಯ ವಾಸನೆ ಸನಕಾದಿಗಳು ಆಘ್ರಾಣಿಸಿದರು ಅಂತ ಅರ್ಥ. ಆ ಗಂಧ ಅವರ ಒಳಗೆ ಹೋಗಿ, ಅವರ ಶರೀರದ ಒಳಗೆ ಹೋಗಿ ಅವರಿಗೆ ಅದ್ಭುತವಾದ ಒಂದು ಆನಂದ, ರೋಮಾಂಚನ ಆಗುವಂತೆ ಮಾಡಿಸ್ತು ಅಂತ ಹೇಳ್ತಾರೆ. ಅಕ್ಷರನಾಮಕ ಪರಮಾತ್ಮನನ್ನ ಸದಾ ಧ್ಯಾನ ಮಾಡ್ತಾ ಇರತಕ್ಕವರು, ಅಂಥ ಜ್ಞಾನಿಗಳು ಸನಕಾದಿಗಳು ಪರಮಾತ್ಮನ ಪಾದದಲ್ಲಿ ಸಾಷ್ಟಾಂಗ ಎರಗಿದಾಗ ಹಿಂದೆ ಕಾಣದೇ ಇರುವ ಒಂದು ವಿಚಿತ್ರವಾದ ಒಂದು ಅನುಭವ ಅವರಿಗೆ ಆಯಿತು. ಮನಸ್ಸಿನಲ್ಲಿ ಸಂತೋಷ, ಮೈಯಲ್ಲಿ ರೋಮಾಂಚನ, ಕಣ್ಣಲ್ಲಿ ಆನಂದ ಬಾಷ್ಪ, ಇದೆಲ್ಲವೂ ಆಯಿತು ಅಂತ ಹೇಳ್ತಾರೆ. ತಮ್ಮ ತನು ಮನ ಎಲ್ಲವನ್ನು ಕೂಡ ಅವರು ಮರೆತರು ಅಂತ ಹೇಳ್ತಾರೆ. ತೇವಾ ಅಮುಷ್ಯ ವದನಾಸಿತ ಪದ್ಮಕೋಶಮುದ್ವೀಕ್ಷ್ಯ ಸುಂದರತರಾಧರ ಕುಂದಹಾಸಂ ಲಬ್ಧಾಶಿಷ ಪುನರವೇಕ್ಷ್ಯ ತದೀಯಮಂಗ್ರಿದ್ವಂದ್ವಂ ನ ಕಾರುಣ ವನಿಶ್ರಯಣಂ ನಿದಧ್ಯುಃ. ಅತ್ಯದ್ಭುತವಾದ ಪರಮಾತ್ಮನ ಸೌಂದರ್ಯ, ತುಟಿಯ ಸೌಂದರ್ಯ, ಮಂದಹಾಸ, ಕಮಲದಂತ ಕಣ್ಣುಗಳು, ಇದೆಲ್ಲವನ್ನು ಕೂಡ ನೋಡಿ ಮತ್ತೆ ಮತ್ತೆ ಪರಮಾತ್ಮನ ಮುಖವನ್ನೇ ಅವರು ನೋಡ್ತಾ ಇದ್ರು ಹಾಗೆ ಅಂತ. ಪರಮಾತ್ಮ ಸ್ವಲ್ಪ ಎತ್ತರಕ್ಕೆ ಇದ್ದ, ಸನಕಾದಿಗಳು ಸ್ವಲ್ಪ ಕುಳ್ಳಕ್ಕೆ ಇದ್ರು. ತಮ್ಮ ಪರಮಾತ್ಮನ ಮುಖ ನೋಡ್ಬೇಕು ಅಂದ್ರೆ ಮುಖ ಎತ್ತಿ ನೋಡ್ಬೇಕಾಗಿತ್ತಂತೆ ಅವರಿಗೆ. ಪರಮಾತ್ಮನ ಮುಖವನ್ನ ಒಂದು ಬಾರಿ ನೋಡಿದ ತಕ್ಷಣ ಅವನ ಮುಖ ನೋಡ್ಬೇಕು ಅಂತ ಅನಿಸ್ತದೆ. ಎಲ್ಲ ಅವಯವದಲ್ಲೂ ಮುಖ ಶ್ರೇಷ್ಠ ಅಂತ ಹೇಳ್ತಾರಲ್ವೇ, ಶಿರೋಭಾಗ. ತದನಂತರ ಒಂದೊಂದೇ ಅವಯವ ದ್ವಾಸ ಸ್ತೋತ್ರದಲ್ಲಿ ಹೇಳ್ತಾರೆ ನೋಡಿ ಆಚಾರ್ಯರು. ಮುಖ, ಕುತ್ತಿಗೆ, ವಕ್ಷಸ್ಥಲ, ಉದರ, ಪಾದ ತನಕ ಎಲ್ಲವನ್ನೂ ಒಂದೊಂದೇ ಅವಯವನ್ನು ನೋಡಿ 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 ಮೊದಲೇ ಅವರು ಧ್ಯಾನ ಮಾಡ್ತಾ ಇದ್ದಾರೆ, ಈ ಅವಯವನ್ನೇ ಧ್ಯಾನ ಮಾಡ್ತಾ ಇದ್ರು. ಮತ್ತೆ ಅವಯವವನ್ನೆಲ್ಲ ಕಂಡು ಅವರಿಗೆ ಮನೋರಥ ಪೂರ್ಣವಾಯಿತು ಅಂತ ಹೇಳ್ತಾರೆ. ಮನೋಭೀಷ್ಟ ಸಿದ್ಧವಾಯಿತು ಅಂತ ಅವರ ಮನಸ್ಸಿನಲ್ಲಿ ಧನ್ಯತಾ ಮನೋಭಾವನೆ ಬಂತು ಅಂತ ಹೇಳ್ತಾರೆ.
ಪುಂಸಾಂ ಗತಿಂ ಮೃಗಯತಾಮಿಹ ಯೋಗಮಾರ್ಗೈಃ ಧ್ಯಾನಾಸ್ಪದಂ ಬಹುಮತಂ ನಯನಾಭಿರಾಮಂ ತೇ ತದ್ವಪುರ್ ದರ್ಶಯ ದರ್ಶಯಾ ದರ್ಶಯಾನಮನನ್ಯಸಿದ್ಧೈರೌತ್ಪತ್ತಿಕೈ ಸಮಗೃಣನ್ ಯುತಮಷ್ಟಭೋಗೈಃ. ಈ ಜಗತ್ತಿನಲ್ಲಿ ಯೋಗ್ಯವಾದ ಜೀವರು ಪಡೆಯತಕ್ಕದ್ದು ಮೋಕ್ಷ. ಅದು ಪರಮಾತ್ಮನ ಉಪಾಸನೆಯಿಂದಲೇ ಆಗತಕ್ಕದ್ದು. ಪರಮಾತ್ಮನ ಉಪಾಸನೆ ಬಿಟ್ಟು ಬೇರೆ ಮಾರ್ಗನೇ ಇಲ್ಲ. ಹರಿಪ್ರಸಾದ ಇಲ್ಲದವರಿಗೆ ಮೋಕ್ಷ ಇರೋದಿಲ್ಲ. ಆ ಉಪಾಸನೆಯ ಮಾರ್ಗವನ್ನ ಎಲ್ಲರೂ ಹುಡುಕ್ತಾ ಇರ್ತಾರೆ. ಈ ರೀತಿಯಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣ ಸಾಧನೆ ಆಗಬೇಕು. ಆಗಲೇ ಪರಮಾತ್ಮ ಅನುಗ್ರಹ ಮಾಡೋದು. ಅಂಥ ಪರಮಾತ್ಮನನ್ನ ಕಂಡು ಅದು ಕಣ್ಣಿಗೆ ಭಾರಿ ಸುಖ. ಅಪ್ರಾಕೃತ ದೇಹವನ್ನ ಕಾಣ್ತಾ ಮತ್ತೆ ಯಾರಿಗೂ ಇಲ್ಲದೇ ಇರುವ ಅಣಿಮಾದಿ ಅಷ್ಟ ಐಶ್ವರ್ಯದಿಂದ ಕೂಡಿದವನಾದ, ತನ್ನ ಶರೀರದಿಂದ ಅಭಿನ್ನನಾದ, ದೇವರು ಬೇರೆ ಇಲ್ಲ, ದೇವರ ಶರೀರ ಬೇರೆ ಇಲ್ಲ, ಆ ಅಂತಹ ಪರಮಾತ್ಮನನ್ನ ಸನಕಾದಿಗಳು ಸ್ತೋತ್ರ ಮಾಡಿದರು. ಹಾಗೆ ದೇವರಿಗೂ ದೇವರ ಶರೀರಕ್ಕೂ ದೇವರು ದೇವರ ಗುಣಗಳಿಗೂ ಕೂಡ ಭೇದ ಇಲ್ಲ ಅಂತ ನಮ್ಮ ಸಿದ್ಧಾಂತ. ಅದು ಅಂತ ಪರಮಾತ್ಮನನ್ನ ಕಂಡು ಸನಕಾದಿಗಳು ಸ್ತೋತ್ರ ಮಾಡಿದರು. ಕುಮಾರಾಹ ಊಚುಹು ಅಂತ ಬರುತ್ತೆ. ಏನಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.